ವರ್ತ್ ಆಫ್ 12,000 ರುಪೀಸ್ ಆರ್ಮ್ ರೆಸ್ಲಿಂಗ್ ಗೇರ್ನ ನಾನು ಬರೀ 400 ರುಪೀಸ್ಗೆ ರೆಡಿ ಮಾಡಿದೆ. ಯಾವ ಥರ ರೆಡಿ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ, ಕೊನೆ ಗಂಟೆ ಇರಿ, ಮತ್ತು ಅದು ನೀವು ಸ್ವಂತ ಮಾಡಿಕೊಂಡು ಯೂಸ್ ಮಾಡಿ. ನೋಡಿ, 3 ರೆಡಿ ಆಗಿದೆ. ಇದು ಸ್ಟ್ರಾಪ್ ಹ್ಯಾಂಡಲ್, ಇದು ಬಂದು ಮಲ್ಟಿ ಇದು ಸ್ಪಿನ್ನರ್, ಇದು ಬಂದು ವೈಂಡಿಂಗ್ ಹ್ಯಾಂಡಲ್. ಇದು ವೈಂಡ್ ಆಗುತ್ತೆ ಆಯ್ತಾ. 3 ರೆಡಿ ಆಯ್ತು. ಇದನ್ನು ಯಾವ ಥರ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಬೇಕಾಗಿರೋಂಥ ವಸ್ತುಗಳೇನು, ನನ್ನ ಹತ್ರ ಇರೋವಂಥದ್ದು ಇದು ಒಂದು DIYಗೆ ಅಂತಲೇ ನಾನೊಂದು ಮೋಟ್ರ್ ತೊಗೊಂಡಿದ್ದೀನಿ. ಅದನ್ನು ಪ್ರತಿಯೊಂದಕ್ಕೂ ನಾನು ಉಪಯೋಗಿಸ್ತಾ ಇರ್ತೀನಿ. ಅದಾದಮೇಲೆ ಒಂದು ಬೋಸ್ದು ಒಂದು ಡ್ರಿಲ್ಲರ್ ಇಟ್ಕೊಂಡಿದ್ದೀನಿ, ಬಿಟ್ಟು ಅದೆಲ್ಲ ಪ್ಲಸ್ ಒಂದು ರೌಂಡದು ಕಟ್ ಮಾಡೋದಕ್ಕೋಸ್ಕರ ಅಂತಲೇ ನಾನು ಒಂದು ಸಪ್ರೇಟಾಗಿ ತಂದು ಇಟ್ಕೊಂಡಿದ್ದೆ. ಕತ್ರಿ ಒಂದು ಇಟ್ಕೊಂಡಿರಿ, ಆ್ಯಂಡ್ ಮ್ಯಾಚ್ ಬಾಕ್ಸ್ ಬೇಕಾಗತ್ತೆ, ಆ್ಯಂಡ್ ಪೈಪು. ಈ ಪೈಪ್ ಬಂದು ನಾನು 2 ಅಡಿ ತೊಗೊಂಡಿದ್ದೀನಿ. ಥಿಕ್ನೆಸ್ ಬಂದು ಹೆಚ್ಚು ಕಡಿಮೆ ಒಂದು 0.5 ಅಂದರೆ ಸ್ವಲ್ಪ ದಪ್ಪ, ಒಂದು 1/4 ಇಂಚು ಅಷ್ಟು ದಪ್ಪ ಇದೆ. 2 ಅಡಿ ಮೀನ್ಸ್ 2 ಫೀಟ್ ನಾನು ತೊಗೊಂಡಿರೋಂಥದ್ದು. ಇದನ್ನು 1 ಅಡಿಗೆ ಬಂದು ಇದು 100 ರೂಪಾಯಿ ಬಿತ್ತು ನನಗೆ. 2 ಅಡಿಗೆ ನನಗೆ ಅರೌಂಡ್ 200 ರುಪೀಸ್ ಬಿತ್ತು. ನಾನು ಇಲ್ಲೇ ಪಕ್ಕದಲ್ಲೇ ಇರೋವಂಥ ಒಂದು ಹಾರ್ಡ್ವೇರ್ ಶಾಪಲ್ಲಿ, ಪೈಪ್ ಶಾಪಲ್ಲಿ ನಾನು ಇದನ್ನು ತೊಗೊಂಡಿರೋವಂಥದ್ದು. ಈ 2 ಅಡಿ ಪೈಪ್ನ ನಾನು ಈಗ 3 ಭಾಗನ ಮಾಡ್ಕೋತೀನಿ. ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟು ಇಲ್ಲಿ ಮಾರ್ಕ್ ಮಾಡಿಕೊಂಡು, ಇದು ನೋಡಿ, ನಾನು ಇದು ಟೇಪ್ ಬಂದು ಈ ಕಾರೊಂದು ಬೆಲ್ಟ್ ಬರುತ್ತಲ್ಲ, ಅದು ಎಲ್ಲಿ ತೊಗೊಂಡಿರೋದು ಅಂತ ಅಂದರೆ, ನಾನು ಈ ಬ್ಯಾಗ್ ಅಂಗಡಿ ಇದೆಯಲ್ಲ, ಆ ಬ್ಯಾಗ್ ಅಂಗಡೀಲಿ ತೊಗೊಂಡಿದ್ದೀನಿ. ಭಾಳ ಗಟ್ಟಿ ಇದೆ. ಕಾರ್ಗೆ ಸ್ಟ್ರ್ಯಾಪ್ ಹಾಕ್ತೀವಲ್ಲ ಆ ಥರ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು 2 ಇಂಚ್ ಬರುತ್ತಿದು ವಿಡ್ತು. ಸೊ ಆ ಥರದ್ದು ನಾನು ಇದು ಸ್ಟ್ರ್ಯಾಪ್ ತೊಗೊಂಡಿದ್ದೀನಿ. ಯಾಕೆಂದರೆ ಹೆವಿ ವೇಟ್ಸ್ ಎಲ್ಲ ನಾವು ಯೂಸ್ ಮಾಡ್ತೀವಲ್ಲ, ಅದಕ್ಕೋಸ್ಕರ. ನಾವು ಮಾಡೋವಂಥದ್ದು 3 ವಸ್ತುಗಳು. ಒಂದು ಮಲ್ಟಿ ಇದರದ್ದು ಮೀನ್ಸ್ ಮಲ್ಟಿ ಸ್ಪಿನ್ನರ್ ಒಂದು ಮಾಡ್ತೀವಿ, ಮತ್ತು ಸ್ಟ್ರ್ಯಾಪ್ ಹ್ಯಾಂಡಲ್ ಒಂದು ರೆಡಿ ಮಾಡ್ತೀವಿ, ಮತ್ತು ಅದೇ ಹೇಳೋದಲ್ಲ ರಿಸ್ಟ್ ವ್ರಂಚ್ ಹ್ಯಾಂಡಲ್ ಅಂತ ನಾವು ಹೇಳ್ತೀವಿ. ಅದನ್ನು ರೋಲಿಂಗ್ ಹ್ಯಾಂಡಲ್ ನಾನು ಇನ್ನೊಂದು ಸತಿ ಮಾಡಿದಾಗ ಅದನ್ನು ತೋರಿಸ್ತೀನಿ ನಾನು. ಇದೇ ಸ್ಟ್ರ್ಯಾಪ್ನ ನಾನು ಉಪಯೋಗಿಸ್ತಾ ಇದ್ದೀನಿ. ಯಾಕಂತಂದರೆ ಸ್ವಲ್ಪ ವೆಯ್ಟ್ ಹೆವಿಯಾಗೂ ಹಿಡಿಯುತ್ತೆ, ಮತ್ತು ಡ್ಯೂರೇಬಲ್ ಆಗೂ ಇರುತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ನೀವು ಕತ್ರಿ ತೊಗೊಂಡು ಕಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಹೋಲ್ ಮಾಡುವಾಗ ಅದನ್ನು ಇದು ಮಾಡ್ಕೊಳ್ಳಿ. ನೋಡಿ, 2 ಇಂಚಿದೆ ಇದು ಕರೆಕ್ಟಾಗಿ ನನಗೆ. ಅಂದರೆ ನಾನು ಬೆರಳು ಲೆಕ್ಕ ತೋರಿಸ್ತಾ ಇದ್ದೀನಿ. ಈ ಕಡೆ ಬಂದು ನಾನು ಮಲ್ಟಿ ಸ್ಪಿನ್ನರ್ ರೆಡಿ ಮಾಡ್ತೀನಿ. ಇದು ಹಿಂಗಿಂಗ್ ಬರಬೇಕು, ಯಾಕಂದರೆ ಕೈ ಹಿಂಗಿ ಗಂಟಾನು ಬರುತ್ತೆ. ಸೊ ಹಿಂಗೆ ಬರಬೇಕು. ಅದಾದ್ಮೇಲೆ ನಾವು ಸುತ್ಕೊಬೋದು. ಇದು ಈ ಥರ ಬರಬೇಕು. ಈ ಥರ ಬರಬೇಕು. ನೀವು ನೋಡಿ, ಈ ಕಡೆಯಿಂದ ಈ ಕಡೆಗೆ ಈಗ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. ಸ್ವಲ್ಪ ಈ ಜಾಗ ಗಂಟನ್ನು ತಗೊಳ್ಳಿ, ಇಲ್ಲಿ ತಗೊಳ್ಳಿ, ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಇದೇ ಇದರಿಂದ ಇಲ್ಲಿ ಗಂಟ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಪ್ರಾಕ್ಸಿಮೇಟ್ ಮಾರ್ಕಿಂಗ್ ಇದು ನೋಡಿ. ಇಲ್ಲಿಂದ ಇಲ್ಲಿ ಗಂಟ ಇದೇ ನೇರಕ್ಕೆ ನಾನೀಗ ಕಟ್ ಮಾಡ್ಕೊತೀನಿ. ಇಲ್ಲಿಗೆ ಬರುತ್ತೀನಿ, ಒಳಗಡೆ ಹೋಗುತ್ತೆ. ಒಳಗಡೆ ಹೋಗಿ ನಾನು ಇಲ್ಲಿಗೆ ನಟ್ ಹಾಕ್ತೀನಿ. ಇಲ್ಲೇ ನಟ್ ಹಾಕ್ತೀನಿ ನಾನು. ಓಕೆ, ಇದನ್ನ ಫಸ್ಟ್ ಕಟ್ ಮಾಡ್ಕೊಳ್ಳೋಣ. ಇದನ್ನ ಸ್ಟ್ರೈಟಾಗೆ ಈಗ ಸ್ಟ್ರೈಟ್ ಮಾಡಬೇಕು ಅಂತ ಅಂದ್ರೆ ಚಾಕು ತಂದು ಇಟ್ಕೊಂಡಿದೆ, ಇದೆಲ್ಲ ಮಾಡೋಣ. ಇಲ್ಲಿಗೆ ಹಾಕೊಂಡಿದ್ದೀನಿ. ಈಗ ಇದನ್ನ ನಾನು ಕಟ್ ಮಾಡಬೇಕು. ಸೊ ಡ್ರಿಲ್ಲರ್ನ ಯೂಸ್ ಮಾಡಬೇಕು. ಈಗ ನಾನು ಕರೆಕ್ಟಾಗಿ ಇಲ್ಲಿಗೆ ಇಟ್ಕೊತೀನಿ. ಇಲ್ಲಿಗೆ ಇಟ್ಕೊಂಡು ಸ್ವಲ್ಪ ಕಾಲನ್ನ ಅಗಲ ಮಾಡಿ ಕಾಲಲ್ಲೇ ಹಾಕೋತೀನಿ. ಯಾಕೆಂದ್ರೆ ಬೇರೆ ಯಾವುದೂ ಇಲ್ಲ, ನಾವು ಮನೆಯಲ್ಲೇ ಮಾಡ್ತಾ ಇರೋದಲ್ಲ. ಇಲ್ಲಿ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಕೊಟ್ಕೊಳ್ಬೇಕು, ಯಾಕಂದ್ರೆ ಅದು ಕೂರ್ಬೇಕಲ್ಲ, ಇದು ಒಳಗಡೆ ಹೋಗ್ಬೇಕು. ಸ್ಟ್ರ್ಯಾಪ್ ಸ್ವಲ್ಪ ಥಿಕ್ ಆಗಿರುತ್ತೆ. ಈ ಸ್ಟ್ರ್ಯಾಪ್ ಬಂದು ನಾನು ಬ್ಯಾಗ್ ಅಂಗಡಿಗಳಲ್ಲಿ ತಗೊಂಡಿದ್ದು. ಇದು 1 ಮೀಟರ್ಗೆ ಬಂದು 50 ರುಪೀಸ್ ಬಿತ್ತು ನನಗೆ. ಒಂದು 3 ಮೀಟರ್ ತಗೊಂಡಿದ್ದೀನಿ. ಯಾಕಂದ್ರೆ ನಾನು ಈಗ ಮಾಡ್ತಾ ಇರೋದು 4 ಥರದ್ದು ಮಾಡ್ತೀನಿ. ಒಂದು ಮಲ್ಟಿ ಸ್ಪಿನ್ನರು, ಸ್ಟ್ರ್ಯಾಪ್ ಹ್ಯಾಂಡ್ಲು, ಮತ್ತೆ ವೈಂಡಿಂಗ್ ಹ್ಯಾಂಡ್ಲು, ಮತ್ತೆ ರೋಲಿಂಗ್ ಹ್ಯಾಂಡ್ಲು, ಇಷ್ಟು ರೆಡಿ ಮಾಡ್ತೀನಿ. ಇಷ್ಟು ನೀವು ಆಚೆ ಕಡೆ ತಗೊಬೇಕಂದ್ರೆ ಹೆಚ್ಚು ಕಡಿಮೆ ಒಂದು 10-15 ಸಾವಿರ ಖರ್ಚು ಮಾಡ್ಬೇಕಾಗತ್ತೆ. ಇದು ಇದ್ರ ವಾಡೆ ಬರಬೇಕು.
ಇದ್ರ ಥಿಕ್ನೆಸ್ ಜಾಸ್ತಿ ಇದೆ. ಸೊ ಇದನ್ನ ಈ ಗ್ಯಾಪ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ ನಾನು. ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ನ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಅಂದ್ರೆ ಸ್ವಲ್ಪ ಈ ಕಡೆ ಆ ಕಡೆ ಈ ತರ ಮಾಡ್ಕೊತೀನಿ, ಈಸಿ ಆಗ್ತದೆ. ಗ್ಯಾಪ್ ಆಯ್ತು. ಈ ಕಡೆ ಕಾರ್ನರ್ಗೆ ಈಗ ಆಗಿದೆ. ನೋಡೋಣ ಎಲ್ಲಿ ಗಂಟ ಹೋಗುತ್ತೆ. ಕೆಳಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ಈ ತರ ಗ್ಯಾಪ್ ಬರ್ಬೇಕು, ನಂಗೆ ಗ್ಯಾಪ್ ಬರ್ಬೇಕು. ಈಗ 5 ಗಂಟೆ ಬಂದಿದೆ, ಬಟ್ ಈ ಕಡೆ ಇನ್ನ ಎಷ್ಟೊಂದು ಗ್ಯಾಪ್ ಇದೆ. ಸೊ ನಮ್ಗೆ ಇನ್ನ ಬರ್ಬೇಕದು. ಸ್ವಲ್ಪ ಇನ್ನ ತಗೊಳ್ಳೋಣ. ಇದೊಂದಾಯ್ತು. ಕ್ಲೀನಾಗೆ ಇದನ್ನ ಮರ್ಚಕ್ ಹೋಗ್ಬೇಡಿ, ಏನು ಮಾಡಕ್ ಹೋಗ್ಬೇಡಿ. ಇದನ್ನ ಸ್ವಲ್ಪ ಬೆಂಕಿ ತಗೊಂಡು ಇದನ್ನ ಸುಡಬೇಕು, ಯಾಕೆಂತಂದ್ರೆ ಆಚೆ ಕಡೆ ಬಂದ್ಬಿಡುತ್ತೆ ಅದು. ಅದಕ್ಕೋಸ್ಕರ ಈ ಕಡೆಯಿಂದ ಈಗ ಹೇಳ್ಕೊತೀನಿ ನಾನು. ಹೇಳ್ಕೊಳ್ಳಿ, ಯಾಕಂದ್ರೆ ಅದು ಸಿಗುರ್ ತರ ಬಂದ್ಬಿಡ್ತದೆ. ಬರಬಾರ್ದು, ಕ್ಲೀನಾಗಿ ಹಾಕೊಳ್ಳಿ. ಹೋಗುತ್ತೆ ಅಂತ ನೋಡಿ ಹೋಗ್ಬೇಕಲ್ಲ. ಯಾಕೆ ಮಾಡೋಣ, ಡೈರೆಕ್ಷನಲ್ ಸ್ಟ್ರೆಂತ್ಗೆ ಇದು ಬಹಳ ಇಂಪಾರ್ಟೆಂಟ್. ಮಲ್ಟಿ ಸ್ಪಿನ್ನರ್ ಅನ್ನೋದು ಡೈರೆಕ್ಷನಲ್ ಸ್ಟ್ರೆಂತ್ಗೆ ಆರ್ಮ್ ರೆಸ್ಲಿಂಗ್ ಅಲ್ಲಿ ಬಹಳ ಇಂಪಾರ್ಟೆಂಟ್. ಸ್ವಲ್ಪ ಟೈಟ್ ಆಗ್ತಾ ಇದೆ, ಪ್ರೆಸ್ ಆಗುತ್ತಲ್ಲ. ಹಾ ನೋಡಿ, ಈಗ ಫಿನಿಶಿಂಗು ನೋಡಿ ಈ ತರ ಆಯ್ತು. ಈ ತರ ಬಂದಿದೆ, ಕ್ಲೀನ್ ಆಗಿ ಬಂದಿದೆ. ಇದು ನೋಡಿ, ಕ್ಲೀನ್ ಆಗಿ ಬಂತು. ಇಷ್ಟು ಕ್ಲೀನ್ ಆಗಿ ಬಂದಿದೆ ನೋಡಿ. ನಾನು ಇದನ್ನ ಫಸ್ಟ್ ಎಳ್ಕೊಬೇಕು, ಜಾಸ್ತಿ ಅದನ್ನ ತೂತ್ ಮಾಡ್ಕೊಬೇಕಲ್ಲ. ಸ್ವಲ್ಪ ಎಳ್ಕೊಳ್ಳೋಣ, ತೆಗಿಯೋದು ಬೇಡ ವಾಪಸ್ಸು. ಇಲ್ಲಿಂದಾನೆ ಈಗ ಹೋಲ್ಡ್ ಮಾಡ್ಕೋತೀನಿ ನಾನು. ತೆಗ್ದಿ ಇಲ್ಲಿ ನಮ್ಗೆ ಈಗ ಹೋಲ್ ಹಾಕ್ಬೇಕು. ಈ ಹೋಲ್ ಹಾಕಿಂತ ಮುಂಚೆ ನಾನು ಇದನ್ನ 2 ಕಡೆ ಹಿಂಗ್ ಹಾಕೊಂಡು ಹಾಕಿದ್ರೆ ನನ್ಗದು ಕ್ಲೀನ್ ಅನ್ಸುತ್ತೆ. ನಾನು ಈ ಕಡೆ ಕಾರ್ನರ್ಗೆ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಇದು 2 ಕಡೆ ಹೋಲ್ಡ್ ಮಾಡ್ಬಿಟ್ಟು ನಾನು ಹಾಕಿದ್ರೆ ನನ್ಗೆ ಕರೆಕ್ಟ್ ಆಗಿರುತ್ತೆ. ಇದನ್ನ 2 ಕಡೆ ಹೋಲ್ಡ್ ಮಾಡ್ಬೇಕಂದ್ರೆ ನೋಡ್ಕೊಳ್ಳಿ, ಫಸ್ಟ್ ಇದನ್ನ ಒಂಚೂರು ಬೆಂಡ್ ಮಾಡ್ಕೊಳ್ಳಿ. ಒಂದ್ ಸಿಂಗಲ್ ಹೋಲ್ಡ್ ಮಾಡ್ಬೋದು, ಏನ್ ತೊಂದರೆ ಏನಿಲ್ಲ. ಸಿಂಗಲೇ ಮಾಡೋಣ ಬಿಡಿ. ಈ ಕಡೆ ಒಂದು ತೂತ್ ಮಾಡಿ ಸ್ವಲ್ಪ ಗ್ಯಾಪ್ ಬಿಡಿ. ಈ ಜಾಗಕ್ಕೆ ಸ್ವಲ್ಪ ಗ್ಯಾಪ್ ಬಿಡಿ. ಈ ಜಾಗಕ್ಕೆ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಈಗ ಇದಕ್ಕೆ ನೇರಕ್ಕೆ ನಾವು ಇಲ್ಲಿ ಮಾಡ್ಕೊಬೇಕು. ಇಲ್ಲಿ ಮಾಡ್ಕೊಬೇಕು ಅಂದ್ರೆ ಒಂದು ತೂತ್ ಮಾಡ್ಕೊಬೇಕು. ಇಲ್ಲಿ ತೂತ್ ಮಾಡ್ಕೊಳ್ಳೋದಕ್ಕೆ ನಾನು ಬಿಟ್ಟು ಚೇಂಜ್ ಮಾಡಬೇಕು. ನೋಡಿ, ಇದಕ್ಕೆ ನಾನೊಂದು ಬಿಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದು, ಒಂಚೂರು ದೊಡ್ಡದು, ಯಾಕಂದ್ರೆ ಅದನ್ನ ನಟ್ಟಿ ಕ್ಲೀನ್ ಆಗಿ ಹೋಗ್ಲಿ ಅಂತ. ನಾನು ಮೇಲ್ಗಡೆಯಿಂದ ವಾಷರ್ ಹಾಕಲ್ಲ, ಒಳಗಡೆಯಿಂದ ವಾಷರ್ ಹಾಕ್ತೀನಿ. ಓಕೆ, ಇದನ್ನ ಬಿಟ್ಕೊ ಓಪನ್ ಮಾಡೋಣ. ಓಪನ್ ಮಾಡ್ಬಿಟ್ಟು ಇದು ನೀವು ಮನೆಯಲ್ಲೇ ರೆಡಿ ಮಾಡ್ಕೊಬಹುದು. ನೀವು ಇದನ್ನೇ ನೀವು ಮಲ್ಟಿ ಸ್ಪಿನ್ನರ್ನ ನೀವು ಸ್ಪೋರ್ಟ್ಸ್ ಸೆಂಟರು ಇಲ್ಲ ಆನ್ಲೈನ್ ಅಲ್ಲಿ ತಗೊಂತೀನಿ ಅಂದ್ರೆ ಮಿನಿಮಮ್ 2-3 ಸಾವಿರ ಆಗುತ್ತೆ. ಇಲ್ಲಿ ನಾನು ಖರ್ಚು ಮಾಡ್ತಾ ಇರೋದು ಎಷ್ಟು, 200 ರೂಪಾಯಿ ಪೈಪು, ಒಂದು 30 ರೂಪಾಯಿ ನಟ್ಟು ಬೋಲ್ಟು, ನಿಮ್ಮ ಹತ್ರ ಇರುವಂತಹ ಮೆಟೀರಿಯಲ್ಸ್. ಓಕೆ, ಈಗ ಇದನ್ನ ಕರೆಕ್ಟಾಗಿ ಇಲ್ಲಿದೆಯಾ ಅಂತ ನೋಡ್ಕೊಳ್ಳಿ. ಇಲ್ಲಿಗೆ ನಾನೀಗ ಒಂದು ಹೋಲ್ಡ್ ಮಾಡ್ತೀನಿ. ಸ್ವಲ್ಪ ಒಳಗಡೆನ ತಗೊಳ್ಳಿ, ಸ್ವಲ್ಪ ಒಳಗಡೆ ತಗೊಂಡು ಹೋಲ್ ಆಗೋಯ್ತು. ಈ ಹೋಲ್ ಆದ್ಮೇಲೆ ಈಗ ನೋಡಿ, ಈ ಹೋಲ್ಗೆ ಈಗ ಇದು ಕುತ್ಕೊಬೇಕು. ಸೊ ಇದನ್ನ ಒಳಗಡೆ ಹಾಕೊಂಡು ನಡೆಯುತ್ತೆ, ಇಲ್ಲ ಹಿಂಗ್ ಹಾಕೊಂಡು ನಡೆಯುತ್ತೆ. ಈಗ ನಾನು ವಾಷರ್ ಹಾಕ್ಬೇಕು ಅಂದ್ರೆ ಹಿಂಗ್ ಹಾಕಿದ್ರೆ ನನಗೆ ತಿರ್ಗಾ ನೆಟ್ಟು ಬೋಲ್ಟ್ ಹಾಕೋದಕ್ಕೆ ತೆಗಿಯೋದಕ್ಕೆ ಹಿಂಸೆ ಆಗೋದು. ಬೆಟ್ರು ನಾನು ಹಿಂಗೆ ಹಾಕ್ಬಿಡ್ತೀನಿ. ಇದನ್ನ ಏನ್ ಮಾಡ್ತೀನಿ ನೋಡಿ, ಈ ಕಡೆ ಹಾಕ್ತೀನಿ, ಹಿಂಗ್ ಹಾಕ್ತೀನಿ. ಬಿಕಾಸ್ ನಾನು ಇದನ್ನ ಏನಾದ್ರು ನಾನು ಹಿಂಗ್ ತಿರುಗಿಸ್ಬಿಟ್ರೆ ನಾನು ನಟ್ಟು ಬೋಲ್ಟ್ ಹಾಕುವಾಗ ನನಗೆ ಬಹಳ ಹಿಂಸೆ ಆಗುತ್ತೆ.
ಮೂರು ದೊಡ್ಡದು ಮಾಡ್ಬೋಣ, ಸ್ವಲ್ಪ ದೊಡ್ಡದು ಮಾಡ್ಕೊಂಡೆ. ಹೋಲಾಯ್ತು. ಈಗ ಇದನ್ನ ಇಲ್ಲಿಗೆ ಹಾಕೋಬೇಕು. ಮಲ್ಟಿ ಸ್ಪಿನ್ನರ್ಗೆ ಬಂದು ನಿಮ್ಗೆ ಸ್ಟ್ರಾಪ್ ಒಂದೇ ಸೈಡ್ ಬರುತ್ತೆ. ಆಮೇಲೆ ಇದಕ್ಕೆ ಸ್ಟ್ರಾಪ್ ಹ್ಯಾಂಡಲ್ಸ್ಗೆ ನಿಮ್ಗೆ 2 ಸೈಡ್ ಬರುತ್ತೆ. ನಾನು ಇದನ್ನ ಯಾವ ತರ ಯೂಸ್ ಮಾಡೋದು ಏನು ಎತ್ತ ಅಂತ ನಾನು ಯೂಟ್ಯೂಬ್ ಚಾನಲ್ ರಾಹುಲ್ ಎಲೈಟ್ ಕೋಚಿಂಗ್ ಅಲ್ಲಿ ತೋರಿಸ್ತೀನಿ, ನಾನು ನೋಡ್ಕೊಳ್ಳಿ. ಆಮೇಲೆ ಪ್ರತಿದಿನ ನೀವು ಅದನ್ನ ಸ್ವಲ್ಪ ಟೈಟ್ ಮಾಡ್ಕೊತೀನಿ. 2 ಗಂಟೆ ಹಾಕ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಟೈಟ್ ಮಾಡ್ಕೊತೀನಿ ನಿಮ್ಗೆ. ಈಗ ಇದನ್ನ ಎಳ್ಕೊಬೇಕು. ಈಗ ನಾವು ಇದನ್ನ ಎಳ್ಕೊಂಡು ನೋಡಿ, ಕ್ಲೀನ್ ಆಗಿ ಕುತ್ಕೊಂಡ್ಬಿಡ್ತೀವಿ. ನೋಡಿ ಇಲ್ಲಿ ಬಂದಿದೆ. ನೀವು ಇದನ್ನ ಸುತ್ಕೊಂಡು ಕ್ಲಾಕ್ ವೈಸ್ ಸುತ್ತಬೇಕು. ಇದು ಕ್ಲಾಕ್ ವೈಸ್ ಕೆಳಗಡೆ ಸುತ್ತಬಿಟ್ಟು ನೀವು ಹಿಂಗ್ ಮಾಡಿದ್ರೆ ಇದು ಕೆಳಗಡೆ ನೋಡಿ. ಅದಕ್ಕೆ ಹೇಳೋದು ಡೈರೆಕ್ಷನಲ್ ಸ್ಟ್ರೆಂತ್ ಈ ಬೆಲ್ಡ್ಗೆ, ಈ 2 ಬೆಲ್ಡ್ಗೆ ಆಗುತ್ತೆ. ಇದನ್ನೇ ನೀವು ಉಲ್ಟಾ ಸುತ್ತಬಿಟ್ಟು, ಮೀನ್ಸ್ ಈ ಕಡೆಯಿಂದ ಸುತ್ತಿ ಇದನ್ನ ಈ ಕಡೆಯಿಂದ ಸುತ್ತಬಿಟ್ಟು ಇದನ್ನ ನೀವು ಇದಕ್ಕೆ ಮಾಡಿದ್ರೆ ಈ ಮೇಲ್ಗಡೆ 2 ಬೆರಳಿಗೆ ನಿಮ್ಗೆ ವೇಟ್ ಬೀಳುತ್ತೆ. ಓಕೆ, ಇಲ್ಲಿ ವೇಟ್ ಇರುತ್ತೆ. ನೋಡಿ, ವಿತೌಟ್ ಸ್ಟ್ರಾಪಿಂಗು ಮಾಡ್ಬೋದು. ಅದು ನಾನು ನಿಮ್ಗೆ ಎಪಿಸೋಡ್ ಅಲ್ಲಿ ತೋರಿಸ್ತೀನಿ ನಾನು ಹೆಂಗ್ ಮಾಡೋದು ಅಂತ. ಅದ್ರಲ್ಲೂ ನೀವು ಮಾಡ್ಬೇಕು. ಇಲ್ಲಿಗೆ ಬರುತ್ತೆ. ಸ್ವಲ್ಪ ಗ್ಯಾಪ್ ಬಿಡಿ, ಯಾಕಂದ್ರೆ ಈ ಪಟ್ಟಿ ಸುತ್ತಬೇಕಲ್ಲ. ಸೊ ಸುತ್ತೋ ಅಷ್ಟು ಜಾಗ ಬಿಡಿ. ಈ ಕಡೆನೂ ಅಷ್ಟೇನೆ ಸೇಫ್, ಈ ಕಡೆನೂ ಅಷ್ಟೇನೆ. ಈ ಕಡೆ 2 ಕಡೆನೂ ನೀವು ಇಷ್ಟು ಜಾಗ ಬಿಡಬೇಕು. ಓಕೆ, ಯಾಕಂದ್ರೆ ನಾವು ಹಿಂಗೂ ಇಟ್ಕೋತೀವಿ. ಸೊ ಇಲ್ಲಿಗೆ ನೀವು ಅಳತೆ ಹಾಕೊಳ್ಳಿ. ಇಲ್ಲಿಗೆ ನೀವು ಹಿಂಗಂತ ಹಾಕೊಂಡು ಸೇಮ್ ಇದೇ ತರ ಅಳತೆ ಇನ್ನೊಂದು ಸ್ಟ್ರಾಪ್ ಸ್ಟ್ರಾಪ್ನ ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಅಳತೆ ಹಾಕೊಳ್ಳಿ. ನೋಡಿ, ಇಲ್ಲಿಗಾಯ್ತು. ನನ್ನ ಕೈ ಇಷ್ಟು ಬರುತ್ತೆ. ಇಲ್ಲಿ ಡಿ ಗಂಟ ಬಂದಿದೆ ನೋಡಿ. ಇಲ್ಲೇನೋ ಡಿ ಅಂತ ತೋರಿಸ್ತಾ ಇದೆ. ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಪ್ಲಸ್ ಇದು ಇಲ್ಲಿ ಡಿ ಅಂತ ಇದೆ. ಡಿ ಇಂದ ನಾನು ಲೆಕ್ಕ ಹಾಕ್ತೀನಿ. ಇಷ್ಟು ಕಟ್ ಮಾಡ್ಕೊಬೇಕಾಗತ್ತೆ. ಇದನ್ನ ನಾವು ಈಗ ಇಲ್ಲಿಗೆ ರೌಂಡ್ ಆಗಿ ಕಟ್ ಮಾಡ್ಕೊಬೇಕು. ಇದನ್ನ ಹೇಗೆ ಕಟ್ ಮಾಡೋದು ಅಂದ್ರೆ, ಪೆನ್ನಲ್ಲಿ ಆದ್ರೆ ಅದು ಸರಿಯಾಗಿ ಮಾರ್ಕಿಂಗ್ ಬರಲ್ಲ. ಯಾಕಂದ್ರೆ ಇದು ಕ್ಲೀನಾಗಿ ಬಂದ್ರೆ ಅದಕ್ಕೊಂದು ಚಂದ. ಈಗ ಪರವಾಗಿಲ್ಲ. ಈಗ ಇದನ್ನ ಕಟ್ ಮಾಡಬೇಕು. ಕಟ್ ಮಾಡೋದಕ್ಕೆ ನನ್ನ ಹತ್ರ ಫೈಲ್ ಇದೆ. ಒಂದ್ಸತಿ ಇದರ ಮಾಡೋಣ. ಓಕೆ, ನನ್ನ ಹತ್ರ ಚಿಕ್ಕದೊಂದು ಇದಿದೆ. ಇದರೊಳಗೆ ಕಟ್ ಮಾಡೋಣ. 2 ಕಾಲ ಹಿಂಗೆ ಇಟ್ಕೊಂಡು ಇದು ಇಲ್ಲಿ ಕಟ್ ಆಗಬೇಕು. ಇದನ್ನ ಕಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ಚೆಕ್ ಮಾಡ್ಕೊಂಡ್ರಿ ಇದು ಕರೆಕ್ಟ್ ಆಗಿದೆಯಾ ಅಂತ. ನೋಡಿ, ಇದು ಇಲ್ಲಿಗೆ ಬಂತ. ನಾನು ಇಲ್ಲಿ ಕೈ ಇಟ್ಕೊಂಡ ಆಯ್ತಾ. ಪ್ಲಸ್ ಈ ಜಾಗನು ನಿಮ್ಗೆ ಆ ಸ್ಟ್ರಾಪ್ ಕುತ್ಕೋಬೇಕು. ನೋಡಿ, ಜಾಗ ಇಲ್ಲಿ ಕುತ್ಕೊಂಡು ಆಯ್ತಾ. ಬರುತ್ತೆ, ಇಷ್ಟು ಬರುತ್ತೆ. ಈಗ ಇದನ್ನು ಕಟ್ ಮಾಡ್ಕೊಂಡು ಸಬಾಸ್, ಮಲ್ಟಿ ಸ್ಪಿನ್ನರ್ ರೆಡಿ ಆಯ್ತು. ಈಗ ಮಲ್ಟಿ ಸ್ಪಿನ್ನರ್ಗೆ ನಾವು ಇದನ್ನ ಎಷ್ಟು ಉದ್ದ ಬಿಡ್ಬೇಕು ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಇದು ರೆಡಿ ಆಯ್ತು. ಒಂದ್ ಮಟ್ಟಕ್ಕೆ ಸ್ಟ್ರೈಟ್ ಆಗಿ ಐತೆ, ಏನ್ ತೊಂದರೆ ಇಲ್ಲ. ಇದನ್ನ ಬೇಕಾದ್ರೆ ನಾವು ಬಫ್ ಮಾಡ್ಕೊಳ್ಳೋಣ. ಬಫ್ ಮಾಡೋದಕ್ಕೆ ನಾನು ಹೇಳಿದ್ನಲ್ಲ, ನಾನು ಇದನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಬಫಿಂಗ್ಗೋಸ್ಕರ ಬಾಕ್ಸ್ ಇಟ್ಕೊಂಡಿದ್ದೀನಿ. ಎಲ್ಲ ಮೆಟೀರಿಯಲ್ ಬರುತ್ತೆ. ಇಲ್ಲ ಐತೆ, ಒಂದು ಯಾವ್ದೋ ಐತೆ. ಇದಕ್ಕೆ ಫಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಫಿಕ್ಸ್ ಮಾಡಿಕೊಂಡು ನೋಡಿ, ಇದು ಒಂದು ಸೈಡ್ ಲಾಕ್ ಆಗುತ್ತೆ. ನೀವು ಪ್ರೆಸ್ ಮಾಡಿದಾಗ ಇಲ್ಲಿ ಲಾಕ್ ಆಗುತ್ತೆ ಎಲ್ಲ. ಸ್ವಲ್ಪ ಬಫ್ ಮಾಡ್ಕೊತೀನಿ.
ಜಾಸ್ತಿ ದಪ್ಪ ಮಾಡಿ ಸ್ವಲ್ಪ ಸ್ಮೂತ್ನೆಸ್ ಗೋಸ್ಕರ ಫಿನಿಶಿಂಗ್ ಕ್ಲೀನ್ ಆಗಾಯ್ತು. ಈಗ ಇದನ್ನ ಆಫ್ ಮಾಡ್ಕೊಳ್ಳೋಣ. ಈಗ ಇದೆಷ್ಟು ಉದ್ದ ಬೇಕು ಅನ್ನೋದನ್ನ ತೋರಿಸ್ತೀನಿ ನಾನು ನಿಮಗೆ. ಯಾಕೆಂತಂದ್ರೆ ವಿತೌಟ್ ಸ್ಟ್ರಾಪಿಂಗ್ ಮಾಡಿದಾಗೂ ನೋಡಿ, ಹಿಂಗ್ ಮಾಡಿದಾಗ ಈ ಬೆರಳು ಇದು ಲೋವರ್ಗೆ. ಓಕೆ, ನಾನು ಅದನ್ನೇ ಹೇಳಿದ್ನಲ್ಲ, ನಿಮ್ಗೆ ಬಂದು ಡೈರೆಕ್ಷನಲ್ ಸ್ಟ್ರೆಂತ್ಗೋಸ್ಕರ ನೋಡಿ. ಈಗ ಇಲ್ಲಿತ್ತು ವೇಟ್ ಅಂದ್ರೆ ಇಲ್ಲಿ ನಿಮ್ಗೆ ವೇಟ್ ಬೀಳುತ್ತೆ. ಅದೇ ಇಲ್ಲಿತ್ತು ಅಂದಾಗ ಇಲ್ಲಿ ವೇಟ್ ಬೀಳುತ್ತೆ, ಮೇಲ್ಗಡೆ 2 ಬೆರಳಿಗೆ ವೇಟ್ ಬೀಳುತ್ತೆ. ಅದು ಬಹಳ ಇಂಪಾರ್ಟೆಂಟ್. ಅದನ್ನೇ ನೀವು ಸುತ್ಕೊಂಡು ಮಾಡ್ಬೋದು. ಸುತ್ಕೊಂಡು ಕ್ಲಾಕ್ ವೈಸ್ ಸುತ್ತಬೇಕು. ಕ್ಲಾಕ್ ವೈಸ್ ಸುತ್ಕೊಂಡು ಇದು ಮೇಲ್ಗಡೆ ಇಟ್ಕೊಂಡ್ರೆ ಇದು ಮೇಲ್ಗಡೆ ವೇಟ್ ಬೀಳುತ್ತೆ. ಅದನ್ನೇ ಇದು ನೀವು ಕೆಳಗಡೆ ಇಟ್ಕೊಂಡು ಮಾಡಿದಾಗ ಇದನ್ನೇ ಸೇಮ್ ಕ್ಲಾಕ್ ವೈಸ್ ಸುತ್ಕೊಳ್ಳಿ. ಕ್ಲಾಕ್ ವೈಸ್ ಸುತ್ಕೊಂಡು ನೋಡಿ, ಹಿಂಗ್ ಮಾಡಿದಾಗ ಇದು ಹಿಂಗೆ ಈ ಬೆರಳಿಗೆ ಸ್ಟ್ರೆಂತ್ ಸಿಗುತ್ತೆ. ಕುಕ್ ಮಾಡಬೇಕಲ್ಲ, ಕಪ್ಪಿಂಗ್ ಮಾಡುವಾಗ ಅದೇನು ಬಹಳ ಇಂಪಾರ್ಟೆಂಟ್ ಅದು. ಸೊ ಇದು ನೀವು ಕೈ ಹಿಂಗೆ ಇಟ್ಕೊಳ್ಳಿ ಆದಷ್ಟು. ಓಕೆ, ಈಗ ಇದನ್ನ ಪೂರ್ತಿ ಸುತ್ಕೊಂಡಾಗ ನಿಮ್ಗೆ ಎಷ್ಟು ಬೇಕಾಗತ್ತೆ ಅದನ್ನ ತೋರಿಸ್ತೀನಿ ನಾನು. ಹೆಚ್ಚು ಕಡಿಮೆ ನೋಡಿ 1 2 3 4 5 ಸತಿ ಸುತ್ಕೊಂಡಿದ್ದೀನಿ. 1 ಸತಿ 2 ಸತಿ 3 ಸತಿ 4 ಸತಿ 5 ಸತಿ. ಇದು ಯಾಕೆ ಅಂತ ಅಂದ್ರೆ ನೋಡಿ, ನಾನಿಲ್ಲಿ ಈಗ ವೇಟ್ ಇಲ್ಲಿ ಇರುತ್ತೆ. ಓಕೆ, ನಾನು ಇವಾಗ ವಿತ್ ಸ್ಟ್ರಾಪ್ ಮಾಡ್ತೀನಿ ಅಂದಾಗ ನೋಡಿ, ಫಸ್ಟ್ ನಾನು ಇಲ್ಲಿ ಇಟ್ಕೊಂಡೆ, ಇದು ಇಲ್ಲಿ ಬರುತ್ತೆ, ಈ ಜಾಗದಲ್ಲಿ ಬರುತ್ತೆ ಕೈ ನೋಡಿ. ಫಸ್ಟ್ ಇಲ್ಲಿಗೆ ಹಾಕೋತೀನಿ. ಓಕೆ, ಇಲ್ಲಿ ವಿ ಬರ್ಬೇಕು, ತೋರಿಸ್ತೀನಿ. ಇಲ್ಲಿಂದ ಬಂದು ನೋಡಿ ಇಲ್ಲಿಗೆ ಹೋಯ್ತು. ದೆನ್ ಅಗೇನ್ ಇದು ಈ ಕಡೆ ಬಂತು ನೋಡಿ, ವಿ ಬಂತ. ಈಗ ಇಲ್ಲಿ ವೇಟ್ ಹೋಗುತ್ತೆ ನೋಡಿ, ಈ ಜಾಗದಲ್ಲಿ ವೇಟ್ ಹೋಗುತ್ತೆ, ಇಲ್ಲಿ ಹೋಗಿ ಹುಕ್ ಆಗುತ್ತೆ. ಈಗ ನಾನು ಇಷ್ಟು ಕಟ್ ಮಾಡಿದ್ದೀನಿ, ಇಷ್ಟು ಬಿಡಬೇಕು ಸ್ವಲ್ಪ. ಯಾಕಂದ್ರೆ ನೀವು ವೇಟ್ ಎಳಿಯೋದೇ ಆಗ್ಲಿ ಇದಾಗಲಿ ನಿಮ್ಗೆ ಈಸಿ ಇಲ್ಲ. ಇಷ್ಟು ಬಿಟ್ಟು ಇಲ್ಲಿ ಕಟ್ ಮಾಡಿದ್ದೀನಿ. ಇದನ್ನ ಈಗ ನೋಡಿ, ಈ ತರ ಇತ್ತು ಅಂದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಬೆಟ್ರ್ ನೀವು ಬೆಂಕಿ ಪಟ್ನ ಇಟ್ಟಿದೆ ಇಟ್ಕೊಂಡಪ್ಪ, ಇದೆಲ್ಲ ಬೆಂಕಿ ಪಟ್ನ ಇಟ್ಟೆ ಎಲ್ಲಿತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲೋ ಬೆಂಕಿ ಪಟ್ಟ ಇಟ್ಟಿದ್ದೆ ನಾನು. ಇಲ್ಲಿದೆ ಸಿಕ್ತು. ನಾವು ಬೆಂಕಿ ಪಟ್ನ ಇದನ್ನೆಲ್ಲ ಯೂಸ್ ಮಾಡೋಲ್ಲ, ಅದಕ್ಕೆ ಹೇಳ್ತಾರೆ ನೀವು ಬೆಂಕಿ ಇಟ್ಕೊಂಡು ಸ್ವಲ್ಪ ಈ ಕಾರ್ನರ್ನ ಸುತ್ಕೊಳ್ಳಿ. ಈ ಕಾರ್ನರ್ ಸುತ್ಬಿಟ್ರೆ ಇವಾಗ ಅದು ಹಾಳಾಗೋಗಲ್ಲ. ಈ ತರ ಸುತ್ಕೊಂಡು ಇದನ್ನ ಪ್ರೆಸ್ ಮಾಡ್ತೀವಿ, ಸೀಲ್ ಆಗೋದು. ಇವಾಗ ಅದು ಹಾಳಾಗೋಗಲ್ಲ. ಇದನ್ನ ಈಗ ಇಷ್ಟಕ್ಕೆ ಹಿಂಗೆ ಅನ್ಕೊಂಡು ಒಳಗೆ ಹಾಕೋದು. ಇದನ್ನ ಒಂದಿಷ್ಟು ಬಿಟ್ಟು ನೋಡಿ, ಇಷ್ಟು ಕಂಟಿನ್ಯೂಸ್ ಆಗಿ ಗಟ್ಟಿಗೆ ಒಳಗೆ ಹಾಕೋದು. ಯಾಕಂದ್ರೆ ಇದೇ ಮೇನು ನಮ್ಗೆ, ಇದು ಬಹಳ ಮೇನು, ಬಹಳ ಇಂಪಾರ್ಟೆಂಟು. ಇಷ್ಟು ಮಾತ್ರ ಜಾಗ ಬಿಟ್ಕೊಂಡು ಮಿಕ್ಕಿದೆಲ್ಲ ಹಾಕೊಬೋದು. ನೀವು ಇದಕ್ಕೆ ಮೆಟಲ್ ಇದು ಏನಾದ್ರು ಬೇಕಾದ್ರೆ ನೀವು ಡಿ ಹಾಕೊಬೋದು. ಇದು ಬಂದು ನಾನು ಇದಕ್ಕೆ ಯೂಸ್ ಮಾಡ್ತಾರಂಥದ್ದು ಸ್ಟ್ರಾಪ್ ಹ್ಯಾಂಡಲ್ಗೆ, ಅಂದ್ರೆ ಸಾರಿ ವೈಂಡಿಂಗ್ ಹ್ಯಾಂಡಲ್ಗೆ. ಇದು ಸ್ಟ್ರಾಪ್ ಹ್ಯಾಂಡಲ್ ಬೇರೆ, ವೈಂಡಿಂಗ್ ಹ್ಯಾಂಡಲ್ಗೆ ನಾನು ರೆಡಿ ಮಾಡ್ತಾ ಇರೋದು. ಆವಾಗಲೇ ತೋರಿಸೋದಿಲ್ಲ ನೋಡಿ, ಒಂದ್ ಸೈಡ್ ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಒಂದು ತೂತ್ ಮಾಡಿ ಇದೊಂದು ಹುಕ್ ನೆಟ್ ಹಾಕಿದ್ದೀನಿ. ನೆಟ್ ಲೂಸ್ ಆಗೈತೆ, ಆಮೇಲೆ ಟೈಟ್ ಮಾಡ್ಕೊಳ್ಳೋಣ. ಒಂದ್ ಸೈಡ್ ಹಾಕಿದ್ದೀನಿ. ಸೇಮ್ ಅದೇ ತರನೇ ಈ ಕಡೆ ಬರುತ್ತೆ. ಈಗ ಈ ಕಡೆಗೆ ಕಟ್ ಮಾಡ್ಕೊತಾ ಇದ್ದೀನಿ, ಮಧ್ಯದಲ್ಲಿ ಕೈ ಬರುತ್ತೆ. ಸೊ ಇದು ಬಂದು ವೈಂಡಿಂಗ್ ಹ್ಯಾಂಡಲ್ಗೆ. ವೈಂಡಿಂಗ್ ಹ್ಯಾಂಡಲ್ ಅಂತ ಅಂದ್ರೆ ಇದು ನಾವು ಹಿಂಗ್ ಸುತ್ತಿರ್ತೀವಿ, ನಾವು ಕಂಟಿನ್ಯೂಸ್ ಸ್ಟ್ರೆಂತ್ಸ್ ಇರುತ್ತೆ ಫಿಂಗರ್ಸ್ ಮೇಲೆ, ಆಯ್ತಾ. ಹಿಟ್ ಮಾಡಿದಾಗ ಕಂಟಿನ್ಯೂಸ್ ಸ್ಟ್ರೆಂತ್ಸ್ ಇರುತ್ತೆ, ಅದು ಎಳಿತಾನೆ ಇರುತ್ತೆ, ನಾವು ಒಳಗಡೆ ತಗೊಂತಾನೆ ಇರ್ಬೇಕು. ಸ್ಟ್ರಾಪ್ ಹ್ಯಾಂಡಲ್ ಬೇರೆ ತರ, ಅದನ್ನ ನಾನು ತೋರಿಸ್ತೀನಿ. ಅದು ಗ್ರಿಪ್ ಬಂದು ಹೆಲ್ಪ್ ಮಾಡ್ಕೊಂಡು ಮಾಡುವಂಥದ್ದು, ಅದನ್ನು ನಾನು ಕಟ್ ಮಾಡಿ ತೋರಿಸ್ತೀನಿ. ಇದು ವೈಂಡಿಂಗ್ ಹ್ಯಾಂಡಲ್ಗೆ ಇದನ್ನ ಮಾಡ್ತಾ ಇರೋಂಥದ್ದು. ಓಕೆ, ಇವಾಗ ಇದನ್ನ ಕಟ್ ಮಾಡ್ಬಿಡೋಣ ಒಂದ್ ಸೈಡು. ಅದೇ ತರನೇ ಇದನ್ನ ನೋಡಿ,
ಒಂದ್ ಮಟ್ಟಕ್ಕೆ ಅಗಲಾಗಿದೆ. ಸ್ವಲ್ಪ ಹೆಲ್ಮೆಟ್ ಹಾಕೊಂಡ್ಬಿಟ್ಟೆ ನಾನು, ಯಾಕೆಂತಂದ್ರೆ ನಮ್ ಸೇಫ್ಟಿ ನಮ್ಗೆ ಇರ್ಬೇಕು ಅಂತ ಬರೀ ಕುತ್ಕೊಳ್ಳೋದೇ ಆಗೋದು. ಈಗ ನಮ್ಗೆ ಸ್ಟ್ರಾಪಿಂಗ್ಗೆ ಎಷ್ಟು ಬೇಕಾಗುತ್ತೆ ಇಲ್ಲಿಂದ ಇಲ್ಲಿಗೆ ಕಂಟಿನ್ಯೂಸ್ ಟೆನ್ಸ್ ಇರುತ್ತೆ. ಇದು ಬಂದು ನಮ್ಗೆ ಬೇರೆದಕ್ಕೆ ಬೇಕಾಗುತ್ತೆ. ಒಂದು ಸ್ಟ್ರಾಪ್ ಹ್ಯಾಂಡ್ಲಿಗೆ ಬೇಕಾಗುತ್ತೆ, ಅದಕ್ಕೋಸ್ಕರ ಕಿತ್ಕೊಳ್ಳೋಣ. ಯಾಕಂದ್ರೆ ಸ್ಟ್ರಾಪ್ ಆಗಿ ಒಳಗಡೆಯಿಂದ ಬರುವಂಥದ್ದು ಇದು ವೈಂಡಿಂಗ್ಗೆ. ಇಷ್ಟು ಸಾಕು ನನಗೆ, ಇಷ್ಟು ಸಾಕು. ಅದು ಒಳಗಡೆ ಹೋಗುತ್ತೆ. ಇಲ್ಲಿಂದ ನಾನು ನಟ್ ಬೋಲ್ಟ್ ಹಾಕ್ಬಿಡ್ತೀನಿ. ಲೆಕ್ಕಾಚಾರ ಹಾಕ್ಕೊಳ್ಳಿ. ನೋಡಿ ಇಷ್ಟಿಗೆ ಬಿಟ್ಟಿದ್ದೀನಿ ನಾನು. ಒಂದು ಸುತ್ತಿದ್ರು ನೀವು ಸುತ್ತಿದ್ರು ಇಷ್ಟಿಗೆ ಬರುತ್ತೆ. ಸೊ ಈಗ ನನಗೆ ಎಷ್ಟು ಬೇಕು ಅನ್ನೋದು ಮೇನ್. ಇಲ್ಲಿಂದ ಸುತ್ತೀನಿ ಅಂದ್ರು ಸುತ್ತೀನಿ ಅಂದ್ರೆ ಈ ಒಳಗಡೆ ಹೋಗುತ್ತೆ. ಒಳಗಡೆ ಹೋಗಿ ಇಲ್ಲಿಗೆ ಆಗುತ್ತೆ. ಸೊ ಇದು ಇಷ್ಟಕ್ಕಾಗುತ್ತೆ. ಮಿಕ್ಕಿದ್ದು ಇದು ಬಂದು ನಿಮಗೆ ಸ್ಟ್ರಾಪಿಂಗ್ ಬೇಕಾಗುತ್ತೆ. ಇದಕ್ಕೆ ಒಳಗಡೆ ಬಂದು ಸ್ವಲ್ಪ ಕೂಡ ಏನು ತೊಂದರೆ ಇಲ್ಲ. ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಶ್ರೀರಾಮ್ ಇಲ್ಲಿ ಕಟ್ ಮಾಡ್ಕೊಂಡೆ. ಈಗ ನಾನು ಹೋದ್ಸತಿನ ಹೇಳೋಣಲ್ಲ, ಇದು ಸ್ವಲ್ಪ ಬೆಂದೋಗಂಗೆ ಮಾಡಬೇಕು. ಇದು ಹಾಕಿ ಇರಲ್ಲ, ಸೊ ನಮಗೇನು ತೊಂದರೆ ಆಗಲ್ಲ. ಒಳಗಡೆಗೆ ಹೋಗುತ್ತೆ ನೋಡಿ. ಇದು ಹಿಂಗೆ ಹೋಗಿ ಇವಾಗ ಹಿಂಗೆ ಹೋಗುತ್ತೆ, ಇಲ್ಲಿ ಬರುತ್ತೆ. ಇಲ್ಲಿಗೇನೆ ನಾವು ಡೈರೆಕ್ಟಾಗಿ ಉಳ್ಕೊಬೋದು. ಒಂದು ಸ್ವಲ್ಪ ಹೋಗುತ್ತೆ ಇದೆ ಚೂರು. ಇಲ್ಲೊಂಚೂರು ಗ್ಯಾಪ್ ಬಿಡ್ಬೇಕು ನೀವು, ಯಾಕಂದ್ರೆ ವೆಯ್ಟ್ ಬೀಳುತ್ತಲ್ಲ. PVC ಪೈಪ್ ಏನು ತೊಂದರೆ ಆಗ್ಬಾರ್ದು. ಮಾತ್ರ ನಾನು ಈ ಕಡೆ ಸ್ಟ್ಯಾಪ್ ಹಾಕಿದ್ದೀನಿ, ಒಂದು ಸೈಡ್ ಇನ್ನೊಂದು ಸೈಡ್ ಈಗ ಸ್ಟ್ಯಾಪ್ ಹಾಕ್ಬೇಕು. ನೋಡಿ ಕರೆಕ್ಟಾಗಿ ಬಂದಿದೆ ಇದು. ಇದನ್ನ ಇಲ್ಲಿಗೆ ಹಾಕೊಂಡು ಇಲ್ಲಿಗೆ ತೂತ್ ಮಾಡ್ಕೊಬೇಕು. ನಾನೀಗ ಇಲ್ಲಿಗೆ ತೂತ್ ಮಾಡ್ಕೊಂಡು ಇದನ್ನ ಇಲ್ಲಿ ಫಿಟ್ ಮಾಡ್ಕೊಬೇಕಂದ್ರೆ ನಾನು ಇಲ್ಲಿ ತೂತ್ ಮಾಡ್ಕೊಬೇಕು. ಇದು ತೂತ್ ಮಾಡೋಕ್ಕೆ ಫಸ್ಟೇ ತೂತ್ ಮಾಡ್ಕೊಳ್ಳೋಣ. ತೆಗೆದ್ಬಿಟ್ಟು ನೋಡಿ, ಇದನ್ನ ತೆಗೆದ್ಬಿಟ್ಟು ಇಲ್ಲಿ ಫಸ್ಟು ಚಾಕುನಲ್ಲಿ ಇಲ್ಲ ಅಂದ್ರೆ ಕತ್ರಿನಲ್ಲಿ ತೂತ್ ಮಾಡ್ಕೊಳ್ಳಿ. ಕಟ್ ಮಾಡಕ್ ಹೋಗ್ಬೇಡಿ, ತಿರ್ಗಾ ಹೇಳ್ತಾ ಇದ್ದೀನಿ. ಇಲ್ಲಿಗೆ ತೂತ್ ಮಾಡ್ಕೊಳ್ಳಿ, ಸ್ವಲ್ಪ ಅಗಲ ಮಾಡಿ ತೂತ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಇದನ್ನ ಈ ಅಳತೆಗೆ ತಗೊಳ್ಳಿ. ಸ್ವಲ್ಪ ಹಿಂದೆ ತಗೊಳ್ತಾ ಇದ್ದೀನಿ. ಇಲ್ಲಿಗೆ ತಗೊಂಡು ಹಿಂದೆ ಐತೆ ಇಲ್ಲಿಗೆ ಹಾಕ್ತೀನಿ. ಓಕೆ, ಇಲ್ಲಿಗೆ ಹಾಕೊಂಡ್ರೆ ಎಲ್ಲಿಗೆ ಬರುತ್ತೆ. ಈಗ ಇದು ಬಿಟ್ ಚೇಂಜ್ ಮಾಡ್ಕೊಳ್ಬೇಕು. ನಾನು ಬಿಟ್ ಚೇಂಜ್ ಮಾಡ್ಕೊಳ್ಳೋಣ. ಹಿಟ್ಟು ಇಲ್ಲೇ ಐತೆ. ಸೊ ಹಿಟ್ಟು ಇಲ್ಲಿ ಹಾಕೊಂಡು ಇದೇ ನೇರಕ್ಕೆ ಇಲ್ಲೊಂದು ಅಂದಾಜು ನೋಡಿ, ಇದೇ ನೇರಕ್ಕೆ ಹಿಂಗಿದೆ ಒಂದು ಹಾಕಿ
ಯೂಸ್ ಮಾಡೋದಕ್ಕೆ ಕಷ್ಟ ಆಯ್ತೈತೆ. ಇದ್ ಮಾಡಿದ ತಕ್ಷಣ ಒಳಗಡೆಯಿಂದ ವಾಷರ್ ಹಾಕೊಳ್ಳಿ, ಮತ್ತೆ ಒಳಗಡೆಯಿಂದಾನೆ ನಟ್ಟು ಬೋಲ್ಟ್ ಫಿಕ್ಸ್ ಮಾಡ್ಕೊಳ್ಳಿ. ಈಗ ತೆಗೆದೆ, ಇದನ್ನು ತೆಗೆದೆ ನೋಡಿ, ಇದು ಹೋಲ್ ಇದೆ, ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಹೋಲ್ ಇದೆ, ಇಲ್ಲಿ ಹೋಲ್ ಇದೆ, ಹೋಲ್ ನಾನು ಹಾಕ್ತಾ ಇದ್ದೀನಿ. ಬಂತು ಬಂತು ಇದು ಬಂದಿದೆ. ಇನ್ನು ಸ್ವಲ್ಪ ಹೇಳ್ಕೊಳ್ಳಿ ನೋಡಿ, ಇಲ್ಲಿ ಬಂದಿದೆ. ಓಕೆ ನೋಡಿ, ರೆಡಿ. ರೋಲಿಂಗ್ ಕಂಟಿನ್ಯೂಸ್ ಟೆನ್ಸ್ ಇರುತ್ತೆ ರೋಲಿಂಗ್. ಇದು ಹಾಕೊಂಡು ಇಲ್ಲಿ ಒಂದೆರಡು ವಾಷರ್ ಹಾಕೊಂಡೆ ನಾನು. ಇರಲಿ, ಹಾಕೋಬೇಕು. 2 ವಾಷರ್ ಬೇಕಾಗಲ್ಲ ಅನ್ಸುತ್ತೆ, ಒಂದು ಸಾಕು. ಯಾಕಂದ್ರೆ ನಾನು 2 ಬೋಲ್ಟ್ ಹಾಕೋಣ ಅಂತ ಇದ್ದೀನಿ. ಸೊ ಒಂದಾದ್ದೆ ಟೈಟ್ ಮಾಡೋಣ. ಒಂದು ಹೆಲ್ಮೆಟ್ ಹಾಕೊಂಡು ಕೂತಿದ್ದೀನಿ ನೋಡಿ, ಹೆಲ್ಮೆಟ್ ಹಾಕೊಂಡು ಕೂತಿದ್ದೀನಿ, ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ, ಆಮೇಲೆ ನೋಡೋಣ. ಯಾಕಂದ್ರೆ ಈ ಥರ DIY ಮಾಡುವಾಗ ಸೇಫ್ಟಿ ಮುಖ್ಯ. ಕಾಲ ಹತ್ರನೂ ನಾನು ಏನು ಸೇಫ್ಟಿ ಕೊಟ್ಕೊಳಕ್ಕಾಗಲ್ಲ, ನಾನು ಟೇಬಲ್ ಮೇಲೆ ಮಾಡ್ತಾ ಇಲ್ಲ. ಇನ್ನೊಂದು ನಟ್ಟು ಹಾಕೊಳ್ಳೋಣ ನೋಡಿ. ಒಂದು ಹಾಕ್ಬಿಟ್ಟೆ ನಾನು, ಒಂದು ಹಾಕಿದ್ದೀನಿ. ಟೈಟ್ ಮಾಡೋಣ. ಟೈಟ್ ಆಯಿತು. ಈ ಕಡೆ ಟೈಟ್ ಇದೆಯಾ ಚೆಕ್ ಮಾಡ್ಕೊಳ್ಳೋಣ. ಈ ಕಡೆ ಟೈಟ್ ಆಯಿತು. ಇನ್ನೊಂದು ನಟ್ಟು ಹಾಕೊಳ್ಳೋಣ. ಓಕೆ, ಇದು ರೆಡಿ. ಏನಿದು ಮುಂದೆ ಬೈಂಡಿಂಗ್ ಹ್ಯಾಂಡಲ್. ಇದನ್ನ ನೀವು ಇಲ್ಲಿಗೆ ಮಾಡ್ಕೊಬೇಕು. ಓಕೆ, ಬೈಂಡಿಂಗ್ ಹ್ಯಾಂಡಲ್ ರೆಡಿ. ಈಗ ನಾನು ಸ್ಟ್ರಾಪ್ ಹ್ಯಾಂಡಲ್ ರೆಡಿ ಮಾಡ್ತೀನಿ. ಸ್ಟ್ರಾಪ್ ಹ್ಯಾಂಡಲ್ ರೆಡಿ ಮಾಡೋದಕ್ಕೆ ಫಸ್ಟ್ ಇದನ್ನ ಸ್ವಲ್ಪ ಸ್ಮೂತ್ ಮಾಡ್ಕೊಳ್ಳೋಣ. ಅಕ್ಕಪಕ್ಕ ಸ್ವಲ್ಪ ಸ್ಮೂತ್ ಮಾಡ್ಕೊತೀನಿ. ಸ್ಮೂತ್ ಮಾಡ್ಕೊಂಡೆ ಸ್ಟ್ರಾಪ್ ಹ್ಯಾಂಡಲ್ ಮಾಡೋ ಮಜಾನೇ ಬೇರೆ. ಅದೇನಂತ ಅಂದ್ರೆ ನೋಡಿ, ಇದು ರೆಡಿ ಮಾಡ್ಕೊಂಡೆ. ಈಗ ಸ್ಟ್ರಾಪ್ ಹ್ಯಾಂಡಲ್ಗೆ ಮಾಡೋ ವಿಧಾನನೇ ಬೇರೆ. ಫಸ್ಟು ಪಟ್ಟಿಗೆ ಬೇಕಾಗಿರೋಷ್ಟು ಮಾರ್ಕ್ ಫಸ್ಟ್ ಮಾಡ್ಕೊಂಬಿಡಿ. ಅದಾದ್ಮೇಲೆ ನೀವು ಏನು ಮಾಡಬೇಕು ಅನ್ನೋದು ಹೇಳ್ತೀನಿ. ಇದು ಸಿಂಪಲ್ ಆಗಿದ್ರು ಬಹಳ ಕಾಂಪ್ಲಿಕೇಟೆಡ್ ಆಗೈತೆ. ನೋಡಿ, ಇಲ್ಲೊಂಚೂರು ಜಾಗ ಬಿಡಿ, ಯಾವತ್ತೂ ನೀವು ಎಡ್ಜ್ಗೆ ಹೋಗ್ಬೇಡಿ. ಇಲ್ಲೊಂಚೂರು ಜಾಗ ಬಿಡಿ, ಇಷ್ಟು ಜಾಗ ಬಿಟ್ಟು ನೋಡಿ, ಇಲ್ಲೊಂದು ಮಾರ್ಕ್ ನಾನು ಹಾಕೊಂಡಿದ್ದೀನಿ. ದೆನ್ ಅದೇ ಥರ ಇದನ್ನ ಇಲ್ಲೊಂದು ಮಾರ್ಕ್ ಹಾಕೋತೀನಿ ನೋಡಿ. ಇಲ್ಲಿ ಒಂದು ಮಾರ್ಕು, ಇದೊಂದು ಮಾರ್ಕ್ ಆಯ್ತು. ಸೇಮ್ ಈ ಜಾಗದಲ್ಲಿ ಒಂಚೂರು ಜಾಗ ಬಿಡಿ, ಇಲ್ಲಿಗೆ ಹಾಕೊಳ್ಳಿ. ಸೊ ಇಲ್ಲೊಂದು ಮಾರ್ಕು, ದೆನ್ ಈ ಕಡೆ ಒಂದು ಮಾರ್ಕ್ ನೋಡಿ. ಇದು ಮಾರ್ಕ್ ಆಯ್ತಾ? ಈ ಮಾರ್ಕ್ ಆದ್ಮೇಲೆ ಇದೇ ಜಾಗದಿಂದ ನಾನೊಂದು ಲೈನ್ ಹೇಳ್ಕೊಂಡಿದ್ದೀನಲ್ಲ, ಈ ಲೈನ್ ಕಾಣ್ತಾ ಇದೆಯಲ್ಲ, ಇದು ಪೈಪ್ ಮೇಲೆ ಇರುವಂತಹ ಲೈನ್. ಇಲ್ಲಿಂದ 2 ಇಂಚು ನೋಡಿ, 2 ಇಂಚು ಈ ಜಾಗಕ್ಕೆ, ಸೇಮ್ 2 ಇಂಚು ಈ ಜಾಗಕ್ಕೆ ತಿಳ್ಕೊಳ್ಳಿ. 2 ಇಂಚು ಆ ಕಡೆ ಮಾರ್ಕ್ ಮಾಡ್ಕೊಬೇಕು ನೀವು. ನೋಡಿ, ಈ ಜಾಗದಿಂದ ಈ ಜಾಗ ಆಯ್ತಾ? ಇದೇ ತರ ಸ್ವಲ್ಪ ಈ ಕಡೆಗೆ ಹೋಗಿ, ಇಲ್ಲೂ ಅಷ್ಟೇನು, ಇಲ್ಲಿಂದ 2 ಇಂಚು ಜಾಸ್ತಿ ಬಿಡಬೇಡಿ.
ನೋಡಿ 2 ಇಂಚು ಸರಿಯಾಗಿ ಬರ್ತಾ ಇದೆಯೋ ಅಂತ ಗೊತ್ತಿಲ್ಲ, ನೋಡೋಣ. 2 ಇಂಚು 3 ಇಂಚು ಈಗ ಮುಂದೆ ಕರೆಕ್ಟಾಗಿ ಬರ್ತಾ ಇದೆ. ಇದು ಇದಕ್ಕೊಂದು ಲೈನ್ ಹೇಳ್ಕೊಂಬಿಡಿ ಆಯ್ತಾ. ಲೈನ್ ಆದರೂ ಹೇಳ್ಕೊಳ್ಳಿ, ಏನಾದರೂ ಮಾಡಿ ಕರೆಕ್ಟಾಗಿರಲಿ ಲೈನ್. ಈ ಲೈನ್ ನಡೆಯೋದೀಗ ಇದನ್ನೇ ಇಟ್ಕೊಂಬಿಡ, ಇದನ್ನೇ ಇಟ್ಕೊಂಡು ಲೈನ್ ನಡೆಯೋದು. ಮತ್ತೆ ಇದು ಕರೆಕ್ಟಾಗಿ ಬರುತ್ತಾ? ಇದಾಗಿ ಇದು ನಮ್ಮ ಆಕ್ಯುರಸಿ ಅಂತ ಅಲ್ಲ, ಕ್ಲೀನ್ ಆಗಿರ್ಲಿ ಅಂತ ಅಷ್ಟೇ. ಗಿಡಿಗೆ ಇಟ್ಕೊಂಡ ಒಂದು ಲೈನಲ್ಲಿ ಇದು ಯಾಕೆ ಲೈನು ಅಂತ ಹೇಳ್ತೀನಿ ನೋಡಿ. ಬಂತು ಲೈನ್. ಈಗ ಸೇಮ್ ಇದೇ ಪಟ್ಟಿ ಇಲ್ಲಿ ಬರ್ಬೇಕು ನೋಡಿ. ಇದೇ ಪಟ್ಟಿ ಇಲ್ಲಿ ಬರ್ಬೇಕು, ಇದೇ ಪಟ್ಟಿ ಇಲ್ಲಿ ಬರ್ಬೇಕು. ಇದೇನಿದೆ ಇಲ್ಲಿ ಇಲ್ಲಿ ಬರ್ಬೇಕು ನೋಡಿ. ಈ ಜಾಗದಲ್ಲಿ ಇದೆಯಾ? ಈ ಕಡೆ ಬನ್ನಿ, ನೀವು ಈ ಕಡೆ ಇಟ್ಕೊಂಡು ಈ ಜಾಗದಲ್ಲಿ ಈಗ ನೀವು 4 ಹೋಲ್ ಮಾಡ್ಬೇಕು. 1 ಹೋಲು, 2 ಹೋಲು, 3 ಹೋಲು, 4 ಹೋಲು. ಇದು ಬಂದು ನಿಮ್ಗೆ ಸ್ಟ್ರಾಪ್ ಹ್ಯಾಂಡಲ್ಸ್ಗೋಸ್ಕರ ರೆಡಿ ಮಾಡ್ತಾರಂಥದ್ದು. ತೋರಿಸ್ತೀನಿ ನಾನು ಹೆಂಗ್ ಮಾಡೋದು. ಫಸ್ಟ್ ಇದನ್ನೆಲ್ಲ ಕಟ್ ಮಾಡ್ಕೊ. ಈಗ ಯಾವ ಕಡೆಪ್ಪ ಇದು ಆನ್ ಮಾಡೋಣ. ಈಗ ಅಂತೂ ಅದನ್ನ ಹಾಕೊಳ್ಳೋಣ. ಸ್ವಲ್ಪ ಲೂಸ್ ಆಗಬೇಕು ಹಾಕೊಂಡೆ. ಇದನ್ನ ಹಾಕೊಂಡೆ ಟೈಟ್ ಮಾಡ್ಕೊಳ್ಳೋಣ. ಈಗ ನಾನು ಗಾಡಿದ ಹೆಲ್ಮೆಟ್ ಹಾಕೋತೀನಿ. ಓಕೆ, ಗಾಡಿದ ಹೆಲ್ಮೆಟ್ ಹಾಕೊಂಡು ಮಾತಾಡ್ತೀನಿ, ಸೌಂಡ್ ಇರಲ್ಲ. ಕಟ್ ಮಾಡಿದ್ಮೇಲೆ ಎಲ್ಲ ಆಗೋದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಇದನ್ನ ಚೆಕ್ ಮಾಡ್ಕೊಳ್ಳೋಣ ಹೋಗುತ್ತಂತ. ಬರುತ್ತೆ ಅದು ಹೋಗ್ತಾ ಇದೆ ಅನ್ಸುತ್ತೆ. ಸ್ವಲ್ಪ ತಡೀತಾ ಇದೆ. ಈ ಕಡೆ ಎಲ್ಲ ಬಫ್ ಬಂದ್ಬಿಡುತ್ತಲ್ಲ, ಅದಕ್ಕೋಸ್ಕರ ನಾನು ಹೇಳೋಣಲ್ಲ, ಇದೆಲ್ಲ ಬಫ್ ಬರುತ್ತೆ. ಸುತ್ತಬಿಟ್ರೆ ಸರಿ ಹೋಗುತ್ತೆ ನೋಡಿ. ಯಾವ್ದಪ್ಪ ಅದು? ಈ ಕಡೆ ಇದು ಕ್ಲೀನಾಗಿ ಆಯ್ತು. ಇದು ಆಯ್ತು. ನಾವು ಇವಾಗ ಇದು This is the last one. ಮುಗಿದ್ರೆ ಎಲ್ಲ ಕೈ ಈ ಕಡೆನೂ ಆಯ್ತು. ಈಗ 4 ಕಡೆ ಆಗಿದೆ. ಇವಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ. ಈ ಕಡೆ ಆಗಿದೆ, ಈ ಕಡೆಗೆ ತಪ್ಪೋಬಿಡೋಣ. ಇದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ಇದೇನೋ ಒಳ್ಳೆ ಸೇರಿದಂಗೆ ಐತೆ. ಕಾರ್ನರ್ ಗಂಟೆ ಬಂದ್ಬಿಟ್ಟಿದೆ, ಇರಲಿ, ಏನು ತೊಂದರೆ ಏನಿಲ್ಲ. 10 ಗಂಟೆ ಏನು ಹೋಗಿಲ್ಲ, ನಾನು ಬುಕ್ ಮಾಡಿದ್ರೆ ಆಗುತ್ತೆ.
ಪೋಸ್ಟ್ ಮಾಡಿದ್ರೆ ಆಗುತ್ತೆ, ಬೇಡ. ಇವಾಗ ಇದನ್ನ ಏನ್ ಮಾಡ್ಬೇಕು ನೋಡಿ, ಇಲ್ಲಿಂದ ಹಾಕೊಂಡು ಇಲ್ಲಿಂದ ತೆಗಿಬೇಕು ಆಯ್ತಾ. ಇದು ತೆಗಿಯೋಕ್ಕಿಂತ ಮುಂಚೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಇವಾಗ ತೆಗಿಯೋದು ಅದೇ ಇರೋದಿಲ್ಲ ಮೇನ್. ಇಲ್ಲಿಂದ ಏನ್ ಮಾಡ್ತೀವಿ ನಾವು, ಕ್ಲೀನ್ ಆಗಿ ಹೋಗುತ್ತೆ, ಕ್ಲೀನ್ ಆಗಿ ಹೋಗುತ್ತೆ. ಹಂಗೆ ಹೋಗಿ ಈ ಕಡೆಯಿಂದ ಹೋಗಿ ಇದು ಈಗ ಈ ಕಡೆ ಬರ್ಬೇಕಾಗ್ತದೆ. ಹಾಕುವಾಗ ಬಹಳ ಹುಷಾರಾಗಿ ನೋಡಿ, ಈ ತರ ಬರ್ಬೇಕು, ಈ ತರ ಬರ್ಬೇಕು ಆಯ್ತಾ. ಇದು ಸೇಮ್ ಇದೇ ತರ ಇದನ್ನು ಹಾಕೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಬಿಕಾಸ್ ಇದು ಬಫ್ ಬಂದ್ಬಿಟ್ಟೈತಲ್ಲ, ಅದಕ್ಕೆ ಹಾಕೋಣ, ಏನು ತೊಂದರೆ ಇಲ್ಲ, ಹಾಕೋಣ. ಆಗಿದೆ ಮತ್ತೊಂದು ಇಂಪಾಗಿದೆ. ಇದು ನಿಮ್ಮ ಸಾಧನೆ ಬೆಳಿ. ಇಲ್ಲಿ ಒಂದು ತೊಂದರೆ ಏನಂದ್ರೆ, ಹಾಕುವಾಗ ನಿಮಗೆ ಇದು ಕರೆಕ್ಟ್ ಆಗಿರ್ಬೇಕು, ಅದೇ ಪ್ರಾಬ್ಲಮ್ ಇದೆ. ಈ ಕಡೆ ಬಫ್ ಇದೆ, ಈ ಕಡೆ ತೆಗೆದು ಹಾಕ್ತೀನಿ ನೋಡಿ. ಹಿಂಗೆ ಬಂದು ಕೈ ಬಂದಾಗ ಇದು ಈ ತರ ಬರಬೇಕು ನೋಡಿ. ಇದು ಇವಾಗ ಇದು ಈಗ ಕರೆಕ್ಟ್ ಆಗುತ್ತೆ ನೋಡಿ. ಇವಾಗ ಕರೆಕ್ಟ್ ನೋಡಿ, ಈ ತರ ಬರಬೇಕು ನೋಡಿ. ಇದು ಈ ತರ ನೀವು 2-3 ಕಡೆ ಹಾಕೋಬೇಕು. ಇಲ್ಲಿಗೂ ಸ್ಟಾರ್ಟ್ ಮಾಡ್ಬೋದು, ಇಲ್ಲಿಗೂ ಮಾಡ್ಬೋದು, ದೆನ್ ಇಲ್ಲಿಗೂ 3 ಕಡೆ ಬರುತ್ತೆ. ನಾನು ಹೇಳ್ಕೊಡ್ತೀನಿ. ಈಗ ಇದನ್ನ ಬಂದ್ ಮಾಡ್ಕೊಂಡು ಇದನ್ನ ಮಾಡುವಾಗ ಫಸ್ಟು ಇದೆರಡನ್ನು ಬಂದ್ ಮಾಡ್ಕೊಂಡು ಆಮೇಲೆ ಇದನ್ನ ಸ್ಟಾರ್ಟ್ ಮಾಡಬೇಕು. ಓಕೆ, ಇದನ್ನ ಬಂದ್ ಮಾಡಬೇಕು. ಒಂದೊಂದು ಲಾಸ್ಟಿಗೆ ನಿಮಗೆ ಎಲ್ಲ ಆಗಿರೋದನ್ನ ತೋರಿಸ್ತೀನಿ. ಬಂದ್ ಮಾಡಿ ಇನ್ನೊಂದು ಈ ಮಳೆ ನಿಲ್ತಾ ನೋಡಪ್ಪ. ಆಯ್ತು, ಈ ಕಡೆ ಮಾಡಬೇಕು. ಸಿ ಆಲ್ ದ 3 ಮೆಟೀರಿಯಲ್ಸ್ ಆರ್ ರೆಡಿ. ಇದು ಬಂದು ಮಲ್ಟಿ ಸ್ಪಿನ್ನರ್. ಇದು ನಾನು ಹೇಳಿದ್ನಲ್ಲ ಡೈರೆಕ್ಷನಲ್ ಸ್ಟ್ರೆಂತ್ಗೋಸ್ಕರ ನೋಡಿ, ಫುಲ್ಲು ನಾನು ಸುತ್ಕೋತಾ ಇದ್ದೀನಿ. ಇದು ಬಂದು ನಿಮಗೆ ಮಲ್ಟಿ ಸ್ಪಿನ್ನರ್. ಓಕೆ, ಇದನ್ನು ನಾನು ಕ್ಲೀನಾಗಿ ಒಳಗೆ ಹಾಕಿದ್ದೀನಿ ನೋಡಿ. ಒಳಗೆ ಹಾಕಿ ಈ ಥರ ರೆಡಿ ಮಾಡಿರೋಂಥದ್ದು ಆಯಿತಾ. ಇದು ಮಲ್ಟಿ ಸ್ಪಿನ್ನರ್ ಆಯಿತು. ಆಮೇಲೆ ಇನ್ನೊಂದು ಬಂದು ನಿಮಗೆ ಸ್ಟ್ರ್ಯಾಪ್ ಹ್ಯಾಂಡ್. ಇದು ಸ್ಟ್ರ್ಯಾಪ್ ಹ್ಯಾಂಡಲ್ ಅಂತ ಅಂದರೆ ಇಲ್ಲ, ಇದು ಸ್ಟ್ರ್ಯಾಪ್ ಹ್ಯಾಂಡಿಂಗ್ ಅಲ್ಲ, ಇದು ವೈಂಡಿಂಗ್ ಹ್ಯಾಂಡಲ್. ಇದು ನೋಡಿ ಕ್ಲೀನಾಗಿ ರೆಡಿ ಇದೆ. ಒಂದು ಸೈಡ್ ವೈಂಡ್ ಆಗುತ್ತೆ. ಪೂರ್ತಿ ಟೆನ್ಷನ್ ನಾನು ನೋಡಿ ಈ ಕಡೆಗೆ ಹಾಕಿ ಇಲ್ಲಿ ಹುಕ್ ಆಗುತ್ತೆ. ಈ ಜಾಗದಲ್ಲಿ ನಾನು ಒಳಗಡೆ ನಟ್ಟು ಬೋಲ್ಟ್ ಫಿಟ್ ಮಾಡಿದ್ದೀನಿ ನೋಡಿ. ಈ ಜಾಗದಲ್ಲಿ ಫಿಟ್ ಮಾಡಿದ್ದೀನಿ, ಅನ್ಸುತ್ತಾ ನೋಡಿ. ಇಲ್ಲಿ ಬೋಲ್ಟು ವಿತ್ ವಾಷರು ಸೇಮ್ ನೋಡಿ, ಬೋಲ್ಟು ವಿತ್ ವಾಷರು 2 ಕಡೆನೂ ಮಾಡಿದ್ದೀನಿ. ಇದು ಒಂದು ಸೈಡ್ ಬರುತ್ತೆ. ಇದನ್ನು ಟರ್ನ್ ಮಾಡಿಕೊಂಡು ಮಾಡೋವಂಥದ್ದು, ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ.
ಈ ಕಡೆ ಹುಕ್ ಮಾಡಿದ್ದೀನಿ. ಇದು ಯಾವುದೋ ಒಂದು ಸ್ಟ್ರಾಪ್ ನನ್ನ ಹತ್ರ ಇತ್ತು, ಸೊ ಅದನ್ನು ಯೂಸ್ ಮಾಡಿದ್ದೀನಿ. ಇದು ಸ್ಟ್ರಾಪ್ ಹ್ಯಾಂಡಲ್. ಇದು ಕರೆಕ್ಟಾಗಿ ಆ ಜಾಗಕ್ಕೆ ಬರಬೇಕು, ಇಷ್ಟಕ್ಕೆ ಕಟ್ ಆಗಬೇಕು. ಅದು ನೋಡಿ ಇಲ್ಲಿ ಕಟ್ ಆಗಬೇಕು. ಇದ್ರ ಒಳಗೆ ಹೋಗಿ ಅದೇ ಇದನ್ನ ಹಿಂಗೆ ಸುತ್ಕೊಂಡು ತಗೊಂಡು ಒಂದೇ ಇದನ್ನ ಪಟ್ಟಿನ ಇಲ್ಲಿ ಗಂಟ ತಗೊಬಂದೆ. ಇದು ತಗೊಬಂದು ಇಲ್ಲಿ ನಾನು ಹೊಲಿಗೆ ಹಾಕ್ಬಿಟ್ಟೆ. ನೋಡಿ ಹೊಲ್ದಿರೋದು ಪಟ್ಟಿಗಳು ಹೆವಿ ವೇಟ್ಸ್ನ ಯೂಸ್ ಮಾಡ್ಬೋದು. ಇದು ಬಂದು ಹ್ಯಾಂಗ್ ಆಗುತ್ತೆ. ಇಲ್ಲಿ ಹುಕ್ ಮಾಡ್ತೀವಿ ನಾವು. ಹುಕ್ ಮಾಡಿಕೊಂಡು ಇಲ್ಲಿ ಕೈ ಇಲ್ಲಿ ಬರುತ್ತೆ, ಈ ಕಡೆ ಬರಬೇಕು ಯಾವತ್ತೂ. ಇದು ನಿಮ್ಮ ಕಡೆಗೆ ಬರಬೇಕು, ಇಲ್ಲಿ ವೇಟ್ ಬರುತ್ತೆ. ಇದು ಹ್ಯಾಂಗ್ ಆಗುತ್ತೆ ನೋಡಿ. 3 ಟೈಪ್ ಬರುತ್ತೆ. ಒಂದು ಇಲ್ಲಿ, ಮೂರನೇದು ಈ ಜಾಗದಲ್ಲಿ 3 ಆಗುತ್ತೆ. ಇದು ಸ್ಟ್ರಾಪ್ ಹ್ಯಾಂಡಲ್.